ನೀವು ಏನಾದರೂ 14ರಿಂದ 30 ವರ್ಷದೊಳಗಿನವರಾಗಿದ್ದು ಮೊಬೈಲ್ ಸ್ಕ್ರೋಲ್ ಮಾಡ್ತಾ ಕಾಲ ಕಳಿತಿದ್ದೀರಾ ಅಂದ್ರೆ ಈ ವಿಡಿಯೋ ಖಂಡಿತವಾಗ್ಲೂ ನೀವು ನೋಡ್ಲೇಬೇಕು. ನೀವೇನಾದ್ರೂ ವೀಕ್ ಪರ್ಸನ್ ಆಗಿದ್ರೆ, ಜನ ನಿಮಗೆ ಮರ್ಯಾದೆ ಕೊಡ್ತಾ ಇಲ್ಲ ಅಂದ್ರೆ ನೀವು ಈ 4 ರೂಲ್ ನ ನಿಮ್ಮ ಲೈಫ್ ಅಲ್ಲಿ ಆಡ್ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ಜೀವನದಲ್ಲಿ ಟರ್ನಿಂಗ್ ಪಾಯಿಂಟ್ ಅನ್ನ ನೀವು ನೋಡಬಹುದು. ಈ 4 ಆಟಿಟ್ಯೂಡ್ ರೂಲ್ಸ್ ನಿಮ್ಮನ್ನ ಒಬ್ಬ ಡೇಂಜರಸ್ ಆಟಿಟ್ಯೂಡ್ ಪರ್ಸನ್ ಆಗಿ ರೂಪಿಸುತ್ತೆ. ವಿಡಿಯೋನ ಕೊನೆ ತನಕ ನೋಡಿ. ಸರಿ, ನಾವು ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಶುರು ಮಾಡೋಣ. ಗೆಳೆಯರ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಒಂದು ಲೈಕ್ ಕೊಡಿ. ಈ ವಿಡಿಯೋಗೆ ನನಗೆ 100 ಲೈಕ್ಸ್ ಬೇಕು. 100 ಲೈಕ್ಸ್ ಬಂದ್ರೆ ನಾನು ನಿಮಗೆ ಇನ್ನೊಂದು ರೀತಿಯ ಎಕ್ಸ್ಪೆನ್ಸಿವ್ ವಿಡಿಯೋವನ್ನು ತಂದುಕೊಡ್ತೇನೆ. ರೂಲ್ ನಂಬರ್ 1, ಬಿಕಾಮ್ ಎಮೋಷನ್ಲೆಸ್. ಈ ಜಗತ್ತಿನಲ್ಲಿ ಒಂದು ಪವರ್ಫುಲ್ ಅಂಶ ಅಂದ್ರೆ ಅದು ಎಮೋಷನ್. ಯಾವ ವ್ಯಕ್ತಿ ಎಮೋಷನ್ ನ ಕಂಟ್ರೋಲ್ ಮಾಡ್ತಾನೋ ಅವನು ಎಲ್ಲರಿಗಿಂತ ತುಂಬಾ ಪವರ್ಫುಲ್ ವ್ಯಕ್ತಿ ಆಗ್ತಾನೆ. ಯಾವ ವ್ಯಕ್ತಿ ಎಮೋಷನ್ ನ ಕಂಟ್ರೋಲ್ ಮಾಡೋದಿಲ್ವೋ ಅವನು ಜೀವನ ಪೂರ್ತಿ ದುಃಖ ಪಡ್ತಾನೆ ಇರ್ತಾನೆ. ಜನ ಇಂಥವರನ್ನ ಯೂಸ್ ಮಾಡ್ಕೊಳ್ಳೋದೇ ಜಾಸ್ತಿ. ಇದೇ ಎಮೋಷನ್ ಒಬ್ಬ ವ್ಯಕ್ತಿಯನ್ನ ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯುವಂತ ತಾಕತ್ತನ್ನು ಹೊಂದಿದೆ. ಇದೇ ಎಮೋಷನ್ ಒಬ್ಬ ವ್ಯಕ್ತಿಯನ್ನ ಡೆಸ್ಟ್ರಾಯ್ ಕೂಡ ಮಾಡುವಂತ ತಾಕತ್ತನ್ನು ಹೊಂದಿದೆ. ಯಾವ ವ್ಯಕ್ತಿಯು ತನ್ನ ಎಮೋಷನ್ ನ ಕಂಟ್ರೋಲ್ ಮಾಡೋದಿಲ್ವೋ ಅವರು ಬೇರೆಯವರ ಕೈಗೊಂಬೆಯಾಗಿರ್ತಾರೆ. ಪವರ್ಫುಲ್ ವ್ಯಕ್ತಿ ಅವರಾಗಿರ್ತಾರೆ ಯಾರು ತಮ್ಮ ಹೃದಯವನ್ನ ಕಲ್ಲು ಮಾಡಿಕೊಂಡು ಟಫ್ ಡಿಸಿಷನ್ ತಗೋತಾರೋ ಅವರು. ಎಮೋಷನ್ ಒಂದು ಪವರ್ಫುಲ್ ಎನರ್ಜಿ. ಇದನ್ನು ಸರಿಯಾದ ಜಾಗದಲ್ಲಿ ಬಳಸಿಕೊಳ್ಳಿ. ನಿಮ್ಮ ನೋವುಗಳನ್ನು ಮೋಟಿವೇಶನ್ ಆಗಿ ತೆಗೆದುಕೊಳ್ಳಿ ಮತ್ತು ಪಾಸಿಟಿವ್ ಆಗಿರಿ. ರೂಲ್ ನಂಬರ್ 2, ಟ್ರಸ್ಟ್ ಇನ್ ಲಿಮಿಟ್. ಈ ಜಗತ್ತು ನಂಬಿಕೆ ಮೇಲೆ ನಡೆಯುತ್ತಿದೆ, ಆದರೆ ನಂಬಿಕೆಗೂ ಒಂದು ಲಿಮಿಟ್ ಅನ್ನೋದು ಇದೆ. ಅತಿಯಾಗಿ ಯಾರ ಮೇಲೂ ಸಹ ನಂಬಿಕೆಯನ್ನು ಇಡೋದಕ್ಕೆ ಹೋಗಬೇಡಿ. ಜನರ ಮೇಲೆ ನಂಬಿಕೆ ಇಡೋದಂತೂ ಅವಶ್ಯಕನೇ, ಆದರೆ ಅತಿಯಾಗಿ ನಂಬಿಕೆಯನ್ನು ಇಡೋದು ಶತಮೂರ್ಖತನವೇ ಸರಿ. ನಿಮ್ಮ ಶತ್ರುಗಳೇ ಆಗಲಿ ಅಥವಾ ನಿಮ್ಮ ಸ್ನೇಹಿತರಾಗಲಿ, ನಿಮಗೆ ಹತ್ತಿರವಾದಂಥ ಯಾವುದೇ ವ್ಯಕ್ತಿ ಆಗಲಿ, ನಿಮಗೆ ಯಾವುದು ತೀರಾ ಪರ್ಸನಲ್ ವಿಷಯ ಅನ್ಸುತ್ತೋ ಅದನ್ನು ಯಾರೊಂದಿಗೂ ಸಹ ಹಂಚಿಕೊಳ್ಳೋದಕ್ಕೆ ಹೋಗಬೇಡಿ. ಯಾಕಂದ್ರೆ ಸಮಯ ಒಂದೇ ರೀತಿ ಇರೋದಿಲ್ಲ. ಒಂದು ಸಮಯ ಬಂದ್ರೆ ನೀವು ಹೇಳಿದ ವಿಷಯಗಳೇ ನಿಮಗೆ ಮುಳುವಾಗಬಹುದು. ರೂಲ್ ನಂಬರ್ 3, ಇಂಡಿಪೆಂಡೆನ್ಸ್ ಈಸ್ ನಾನ್ ನೆಗೋಷಿಯಬಲ್. ನೀವು ಪವರ್ಫುಲ್ ವ್ಯಕ್ತಿಯಾಗಲು ಇಂಡಿಪೆಂಡೆಂಟ್ ಆಗಿರೋದು ತುಂಬಾನೇ ಮುಖ್ಯ ಆಗಿರುತ್ತೆ. ಒಂದು ಏಜ್ಗೆ ಬಂದ ಮೇಲೆ ನೀವು ಯಾರದ ಮೇಲೆ ಅವಲಂಬಿತರಾಗಿ ಬದುಕಬಾರದು. ನಿಮ್ಮ ಡ್ರೀಮ್, ಹಣ, ಸ್ಟೇಟಸ್, ಹೆಸರನ್ನ ನೀವೇ ಸ್ವತಃ ಗಳಿಸಬೇಕಾಗುತ್ತೆ. ಯಾರು ನಿಮಗೆ ಸಹಾಯ ಮಾಡೋದಕ್ಕೆ ಬರೋದಿಲ್ಲ. ಒಬ್ಬ ಮಾರ್ಗದರ್ಶಕ ನಿಮಗೆ ಹೆಚ್ಚಂದ್ರೆ ಏನ್ ಮಾಡ್ಬೋದು, ಹೋರಾಡುವ ನೀತಿಯನ್ನು ಕಲಿಸಬಹುದು, ನಿಮಗೆ ದಾರಿಯನ್ನು ತೋರಿಸಬಹುದು, ನಿಮ್ಮನ್ನು ಒಬ್ಬ ಟಫ್ ಪರ್ಸನ್ ಆಗಿ ರೂಪಿಸಬಹುದು. ಆದ್ರೆ ನಿಮ್ಮ ಜೊತೆ ಅವರು ಯಾವತ್ತೂ ಕೂಡ ಮೈದಾನದಲ್ಲಿ ನಿಮಗಾಗಿ ಹೋರಾಡಲು ಬರೋದಿಲ್ಲ. ಮೈದಾನದಲ್ಲಿ ನೀವೇ ಒಬ್ಬರೇ ಸ್ವತಃ ಹೋರಾಡಬೇಕಾಗುತ್ತೆ. ಅನ್ಕೊಳ್ಳಿ ನೀವು ಯಾರದೋ ಮೇಲೆ ಅವಲಂಬಿತರಾಗಿದ್ದೀರಿ. ಒಂದು ವೇಳೆ ಅವರು ಇರಿಷನ್ನ ಆಲಲ್ಲಿ ಇಟ್ಕೊಳ್ಳಿ, ಯಾಕಂದ್ರೆ ನಾವು ಮಾಡೋ ಪ್ರತಿಯೊಂದು ವಿಡಿಯೋನು ನೀವು ಮೊದಲು ನೋಡೋದಕ್ಕೆ. ಹಾಗಿದ್ರೆ ಇಂಥದ್ದೇ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಈಗ ಬರೋಣ.